ಮಿಡ್ ಟರ್ಮ್ ಎಕ್ಸಾಮ್ ಅಂತ ಬಹಳ ಜನ ಕಮೆಂಟ್ ಮೇಲೆ ಕಮೆಂಟ್ ಹಾಕ್ತಾ ಇದ್ದೀರಾ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಮಿಡ್ ಟರ್ಮ್ ಎಕ್ಸಾಮಲ್ಲಿ 80 ಔಟ್ ಆಫ್ 80 ಯಾವ ರೀತಿಯಾಗಿ ತೆಗಿಬೇಕು, 70 ಔಟ್ ಆಫ್ 70 ಯಾವ ರೀತಿಯಾಗಿ ಸ್ಕೋರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡಲಿದ್ದೇವೆ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗಿರಲಿ. ಸತತ 3 ದಿನಗಳಿಂದ ಫೇಸ್ ಟು ಫೇಸ್ ವೀಡಿಯೋಸ್ಗಳನ್ನು ಹಾಕ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೂ ಒಂದು ವಿಡಿಯೋ ಕೂಡ ಮಿಸ್ ಮಾಡ್ಕೋಬೇಡಿ, ಯಾಕಂದರೆ ಇದು ನಿಮ್ಮ ಮೈಂಡ್ ಸೆಟ್ಟನ್ನೇ ಚೇಂಜ್ ಮಾಡುವಂತಹ ವಿಡಿಯೋಗಳಾಗಿವೆ. ಎನಿಹೋ, ಈ ವರ್ಷದ ಫಾರ್ ದಿಸ್ ಅಕಾಡೆಮಿಕ್ ಇಯರ್ 2025-26 ಮಿಡ್ ಟರ್ಮ್ ಎಕ್ಸಾಮಲ್ಲಿ ಯಾವ ರೀತಿಯಾಗಿ ಓದಬೇಕು, ಏನನ್ನು ಓದಬೇಕು ಹಾಗೂ ಏನನ್ನು ರಿವೈಸ್ ಮಾಡಬೇಕು, ಹಾಗೂ ಈ 80ಕ್ಕೆ 80 ಯಾವ ರೀತಿಯಾಗಿ ತೆಗಿಬೇಕು, ಹಾಗೂ 70 ಔಟ್ ಆಫ್ 70 ಯಾವ ರೀತಿಯಾಗಿ ಸ್ಕೋರ್ ಮಾಡಬೇಕು, ಜೊತೆಗೆ ಈ PYQs ಅಂದ್ರೇನು, ಹಾಗಿದ್ರೆ ಹೌ ಮೆನಿ ಇಯರ್ಸ್ PYQs ಯು ಶುಡ್ ಸ್ಟಡಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಾವು ಇವತ್ತು ನೋಡೋಣ. ಈ ಒಂದು ವಿಡಿಯೋ ಬಂದುಬಿಟ್ಟು ನಮ್ಮ ಪ್ರಥಮ ಹಾಗೂ ದ್ವಿತೀಯ PUC ಇಬ್ಬರಿಗೂ ಕೂಡ ಇರುತ್ತೆ ಸರ್, ಆಯಿತಾ. ದಿಸ್ ವಿಡಿಯೋ ಇಸ್ ಪ್ಯೂರ್ ಮೆಂಟ್ ಫಾರ್ PUC ಚಿಲ್ಡ್ರನ್, PUC ಸ್ಟೂಡೆಂಟ್ಸ್. ವೆಲ್ಕಮ್ ಬ್ಯಾಕ್. ಬನ್ನಿ, ಈಗ ವಿದ್ಯಾರ್ಥಿಗಳೇ, ಮಿಡ್ ಟರ್ಮ್ ಎಕ್ಸಾಮಲ್ಲಿ ಸ್ಕೋರ್ ಮಾಡಬೇಕು ಎಷ್ಟು? 80 ಔಟ್ ಆಫ್ 80, 70 ಔಟ್ ಆಫ್ 70. 80 ಔಟ್ ಆಫ್ 80 ಯಾವ ಸಬ್ಜೆಕ್ಟ್ಗಳು ಅಂತ ಆಲ್ರೆಡಿ ನಾವು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. 70 ಔಟ್ ಆಫ್ 70 ಡಿಸ್ಕಸ್ ಇದು ಕೂಡ ಮಾಡಿದ್ದೇವೆ. ಹಾಗಿದ್ರೆ ವಾಟ್ ಟು ರೀಡ್ ಅಂತ, ಏನನ್ನು ಓದಿದರೆ ಇದು ಸಕ್ಸಸ್ ಆಗುತ್ತೆ ಅಂತ, ಏನನ್ನು ಓದಿದರೆ ನಮ್ಮ ಟಾರ್ಗೆಟು ರೀಚ್ ಆಗುತ್ತೆ ಅಂತ. ಯಾವ ಟಾರ್ಗೆಟು? 80 ಔಟ್ ಆಫ್ 80 ಹಾಗೂ 70 ಔಟ್ ಆಫ್ 70. ಹಾಗಿದ್ರೆ ಏನನ್ನು ಓದಬೇಕು ಅಂತ ಹೇಳಿದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಈ PYQsಗಳನ್ನು ಓದಬೇಕು. ನೋಡಿ, ಟೆಕ್ಸ್ಟ್ ಬುಕ್ ಎಲ್ಲರಿಗೂ ಸೇಮು, ಯಾವ ಡಿಸ್ಟಿಕ್ ಆಗಿರ್ಬೋದು, ಯಾವ ಕಾಲೇಜು ಆಗಿರ್ಬೋದು, ಏನಾದರೂ ಆಗಿರ್ಬೋದು, ಆಲ್ ಓವರ್ ಕರ್ನಾಟಕ ನಮ್ಮ ಪ್ರಥಮ ಹಾಗೂ ದ್ವಿತೀಯ PUCಯ ವಿದ್ಯಾರ್ಥಿಗಳಿಗೆ ಲ್ಯಾಂಗ್ವೇಜ್ ಆಗಿರ್ಬೋದು, ಅಥವಾ ಕೋರ್ ಸಬ್ಜೆಕ್ಟ್ಗಳಾಗಿರ್ಬೋದು, ಅಥವಾ ಕೋರ್ ಸಬ್ಜೆಕ್ಟ್ಗಳಾಗಿರ್ಬೋದು, ಕ್ಲಿಯರ್ ಅಲಿಫ್ಯೂ ಎಲ್ಲ ಸಿಲೆಬಸ್ಸು, ಎಲ್ಲ ಟೆಕ್ಸ್ಟ್ ಬುಕ್ಕು, ಎಲ್ಲ ಪಾಠಗಳು ಸೇಮ್ ಆಗಿರುತ್ತೆ. ಕ್ವಶನ್ ಪೇಪರಲ್ಲಿ ಸ್ವಲ್ಪ ವೇರಿಯೇಷನ್ ಆಗಿರುತ್ತೆ. ಅದೇನು ವೇರಿಯೇಷನ್ ಆಗಿರುತ್ತೆ ಅಂತ ಹೇಳಿದರೆ, ನೋಡಿ, ಈಗ ನಾನು ಬರೆದಿದ್ದೇನೆ ಇಲ್ಲಿ ವಾಟ್ ಟು ರೀಡ್ ಅಂತ. ವಾಟ್ ಟು ರೀಡ್ ಅಂತ ಹೇಳಿದರೆ, ಮೊದಲು ತಾವುಗಳು ಸಿಲೆಬಸ್ ಏನಿದೆಯೋ ಅದನ್ನು ಮಾತ್ರ ಓದಬೇಕು ಅಂತ, ಬೇರೆದಕ್ಕೆಲ್ಲ ಕಾನ್ಸಂಟ್ರೇಷನನ್ನು ಕೊಡಬಾರ್ದು ಅಂತ. ವಾಟ್ ಟು ರೀಡ್ ಅಂತ ಹೇಳಿದರೆ ಕ್ಲಿಯರ್. ಈಗ ಇಂಗ್ಲೀಷು ನಿಮಗಿರುವಂಥದ್ದು 7 ಚಾಪ್ಟರ್ಸ್ ಇರುತ್ತೆ, ಆದರೆ 8 ಚಾಪ್ಟರ್ಸು ಟೀಚರ್ಸ್ ಮುಗಿಸಿರ್ತಾರೆ. ಆದರೆ 8ನ ಬಗ್ಗೆ ಕಾನ್ಸಂಟ್ರೇಷನನ್ನು ಬಿಟ್ಟು, ಕ್ಲಿಯರ್ ಆಲ್ ಆಫ್ ಯು, ಸಿಲೆಬಸ್ಸಿಗೆ ಎಷ್ಟಿದೆಯೋ ಅಷ್ಟು ಪಾಠಗಳನ್ನು ಓದಬೇಕು ಮೊದಲು, ಆಯಿತಾ. ನೆಕ್ಸ್ಟು ಈ PYQs ಅಂದ್ರೇನು ಅಂತ ಹೇಳಿದರೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಂತ. ನನ್ನ ವಿದ್ಯಾರ್ಥಿಗಳೇ, ಬಹಳ ಜನ ಒಂದು 5 ವರ್ಷದ ಓದಪ್ಪ ಅಂತ ಹೇಳ್ತಾರೆ. ಇದು ಮೂರ್ಖತನದ ಪರಮಾವಧಿ ಅಂತ ಹೇಳ್ತಾ ಇದ್ದೀನಿ ನಾನೇ. ಅಲ್ಲ ರೀ, ಯಾಕ್ರಿ 5 ವರ್ಷದ ಓದ್ತೀರಾ? 5 ಡಿಸ್ಟಿಕ್ಕಿನ ಕ್ವಶನ್ ಪೇಪರ್ ಓದಿ ಅಂತ ನಾನು ಹೇಳುವಂಥದ್ದು. ಈಗ ಕೆಡಿ, ಒಂದು ಗುಡ್ ಎಕ್ಸಾಂಪಲ್ ಕೊಡ್ತೇವ ನೋಡಿ. ಈ 5 ವರ್ಷದ ಕ್ವಶನ್ ಪೇಪರು ಎಷ್ಟು ಓದ್ತೀರಪ್ಪ? 5 ಆಯಿತಾ. ಐ ಪ್ರಾಮಿಸ್ ಯು ಮೈ ಡಿಯರ್ ಚಿಲ್ಡ್ರನ್ ಟು ಗೆಟ್ 80 ಔಟ್ ಆಫ್ 80 ಆರ್ 70 ಔಟ್ ಆಫ್ 70. ನೀವು ಇದನ್ನು ಮಾಡಿ 100% ಸಕ್ಸಸ್ ಆಗ್ತೀರಾ. ಏನು ಅಂತ ಹೇಳಿದರೆ, ಲಾಸ್ಟ್ ಇಯರ್ ಏನು 2024 ಕ್ವಶನ್ ಪೇಪರ್ಸ್ಗಳಿದ್ದಾವಲ್ವಾ, ಏನು ಒಂದೇ ಒಂದು ಕ್ವಶನ್ ಪೇಪರ್ ಇಲ್ಲ ಸರ್ ಆಲ್ ಓವರ್ ಕರ್ನಾಟಕ. 28 ಅಥವಾ 30 ಏನು ಜಿಲ್ಲೆಗಳು ಇದ್ದಾವೋ, ಹೌದಲ್ವಾ? ಎಷ್ಟಿದ್ದಾವೆ ಜಿಲ್ಲೆಗಳು? 28ರಿಂದ 30. ಕಮೆಂಟ್ ಮಾಡಿ, ಗೊತ್ತಾಗುತ್ತೆ, ಆಯಿತಾ. ಈ PYQs ಅಂತ ಹೇಳಿದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು. ಫಾರ್ ಎಕ್ಸಾಂಪಲ್, ನೀವು ಈಗ ದಾವಣಗೆರೆ ಜಿಲ್ಲೆನವರು ಅಂದ್ಕೊಳ್ಳಿ, ನೀವು ಒಂದು ಬೆಂಗಳೂರು ಸೌತ್ ಮಾಡಿ, ಬೆಂಗಳೂರು ನಾರ್ತ್ ಮಾಡಿ, ಒಂದು ಹುಬ್ಳಿ ಮಾಡಿ, ಒಂದು ಧಾರವಾಡ ಮಾಡಿ, ಹಾಗೂ ಚಿತ್ರದುರ್ಗ ಮಾಡಿ, ಸಾಕಲ್ವಾ? ಬೇರೆ ಬೇರೆ ಡಿಸ್ಟಿಕ್ಕಿನ ಕ್ವಶನ್ ಪೇಪರು ಸಾಕು. 2023 ತಗೊಂಡು ಏನು ಮಾಡ್ತೀರಾ, 22 ತಗೊಂಡು ಏನು ಮಾಡ್ತೀರಾ, 21 ತಗೊಂಡು ಏನು ಮಾಡ್ತೀರಾ ಅಂತ ಗೊತ್ತಾಗ್ತಾ ಇಲ್ಲ. ಇದು ನಿಮ್ಮ ಮೈಂಡಲ್ಲಿರುವಂಥ ರಾಂಗ್ ಕಾನ್ಸೆಪ್ಟನ್ನು ಫಸ್ಟು ತೆಗೀರಿ, ಆಯಿತಾ. ನಾನು ಈಗಾಗಲೇ ನಿಮಗೋಸ್ಕರ ಈ 80 ಔಟ್ ಆಫ್ 80 ತೆಗಿಲಿಕ್ಕೆ, 70 ಔಟ್ ಆಫ್ 70 ತೆಗಿಲಿಕ್ಕೆ ಪ್ಲಾನನ್ನು ಮಾಡಿಕೊಂಡು ಈಗಾಗಲೇ ನಾನು ಪ್ರತಿಯೊಂದು ಸಬ್ಜೆಕ್ಟಿನ ಮೇಲೆ ಮಾಡೆಲ್ ಕ್ವಶನ್ ಪೇಪರ್ ಅಂತ ಅಪ್ಲೋಡ್ ಮಾಡಿದ್ದೀನಲ್ವಾ. ಪ್ರತಿಯೊಂದು ವೀಡಿಯೋದ ಕೆಳಗಡೆ ಇನ್ನು 3 ಡಿಸ್ಟಿಕ್ಕಿನ ಕ್ವಶನ್ ಪೇಪರ್ಸ್ಗಳನ್ನು ಲಿಂಕ್ಗಳನ್ನು ನೀಡಿದ್ದೇನೆ, ಅದನ್ನು ಉಪಯೋಗಿಸಿಕೊಳ್ಳಿ. 100% ಮೈ ಡಿಯರ್ ಚಿಲ್ಡ್ರನ್. 4 ಕ್ವಶನ್ ಪೇಪರು ಸರ್. ಈ ಒಂದು ಕೇಳಿ ಸ್ವಲ್ಪ, ನೀವು ನೀಟಾಗಿ ಕೇಳ್ಕೊಂಬಿಡಿ. 4 ಕ್ವಶನ್ ಪೇಪರು, ಆಯಿತಾ. ಈ 4 ಕ್ವಶನ್ ಪೇಪರು ತಾವುಗಳು ಬಿಡಿಸಿದ್ದೇ ಆದರೆ ಶೂರ್ ಈ 70ಕ್ಕೆ 80ಕ್ಕೆ ಯಾವುದೇ ರೀತಿಯಾದಂಥ ನಿಮಗೆ ಮೋಸ ಆಗಲ್ಲ ಇಲ್ಲಿ. ಯಾಕೆ ಅಂತ ಹೇಳಿದರೆ ಇಷ್ಟೇ ಸರ್. ಈಗ ಎಕ್ಸಾಂಪಲ್ ನೋಡಿ, ನಿಮಗೆ ಫಸ್ಟ್ ಮೇನ್ ಕ್ವಶನ್ ಮಾತ್ರ ಚೇಂಜ್ ಆಗುತ್ತೆ. ಫಸ್ಟ್ ಮೇನ್ ಕ್ವಶನಲ್ಲಿ ಏನು ಬರುತ್ತೆ ಅಂತ ಹೇಳಿದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ ಕೋರ್ ಸಬ್ಜೆಕ್ಟಲ್ಲಿ, ಹಾಗೂ
MCQsಗಳು ಬರ್ತವೆ. ಇದು ಅಲ್ಲಿಗೆ 20 ಮಾರ್ಕ್ಸ್ ಆಯಿತು. ಪ್ರತಿಯೊಂದು 80 ಮಾರ್ಕ್ಸ್ ಕ್ವಶನ್ ಪೇಪರಲ್ಲೂ ಫಸ್ಟ್ ಮೇನ್ ಕ್ವಶನು ನಿಮಗೆ 20 ಮಾರ್ಕ್ಸ್ ಸಿಗಿರುತ್ತೆ, 70 ಮಾರ್ಕ್ಸಲ್ಲೂ ಫಸ್ಟ್ ಮೇನು 20 ಮಾರ್ಕ್ಸ್ ಸಿಗಿರುತ್ತೆ. ಇನ್ನು ಉಳಿದಿರುವಂಥದ್ದು ಇಲ್ಲಿ 60 ಮಾರ್ಕ್ಸು ಸೇಮ್ ಬರುತ್ತೋ, ಇಲ್ಲಿ 50 ಮಾರ್ಕ್ಸು ಸೇಮ್ ಬರುತ್ತೆ. ಸ್ವಲ್ಪ ಮೇನ್ ಕ್ವಶನ್ಸ್ಗಳು ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಕೋರ್ ಸಬ್ಜೆಕ್ಟಲ್ಲಿ 2 ಮಾರ್ಕ್ಸ್ ಕ್ವಶನ್ಸು, 3 ಮಾರ್ಕ್ಸ್ ಕ್ವಶನ್ಸು, 4 ಮಾರ್ಕ್ಸ್ ಕ್ವಶನ್ಸ್ ಇದ್ದಾವೆ, 5 ಮಾರ್ಕ್ಸ್ ಕೂಡ ಇದ್ದಾವೆ. ಈಗ ನೋಡಿ, ಈಗ ಇಲ್ಲಿ 3 ಮಾರ್ಕ್ಸನ್ನು ಕೇಳಿದ್ದು 4 ಮಾರ್ಕ್ಸಲ್ಲಿ ಕೇಳ್ತಾರೆ ಅಷ್ಟೇ, ಮತ್ತೇನು ಜಾಸ್ತಿ ಅದರಲ್ಲಿ ವ್ಯತ್ಯಾಸ ಇರಲ್ಲ. ಅಥವಾ 3 ಮಾರ್ಕ್ಸಲ್ಲಿ ಕೇಳಿರೋದು 2 ಮಾರ್ಕ್ಸಲ್ಲಿ ಬಂದಿರುತ್ತೆ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ನಾವು ಡಿಸೈಡ್ ಮಾಡಿರೋದು ಏನು ಅಂತ ಹೇಳಿದರೆ, ನಾಳೆಯಿಂದ ನಿಮಗೆಲ್ಲರಿಗೂ ಕೂಡ ಸಪ್ರೇಟಾಗಿ, ಯಾಕಂದರೆ ಬಹಳ ಜನ ಕಮೆಂಟ್ಸ್ ಹಾಕ್ತಾಯಿದ್ದೀರಾ, ಸರ್ ವಿಡಿಯೋಸ್ 4,500 ವೀಡಿಯೋಸ್ಗಳು ಅಪ್ಲೋಡ್ ಮಾಡಿಬಿಟ್ಟಿದ್ದೀರಾ, ನಮ್ಮ ಕೈಲಿ ಆಗ್ತಾಯಿಲ್ಲ ಹುಡುಕ್ಲಿಕ್ಕೆ ಅಂತ. ಹಾಗಾಗಿ ನಾಳೆಯಿಂದ ಸಪ್ರೇಟಾಗಿ ನಮ್ಮ ಸೈನ್ಸ್ ವಿದ್ಯಾರ್ಥಿಗಳಿಗೆ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿಬಿಟ್ಟು ಆ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಕೆಮಿಸ್ಟ್ರಿ, ಫಿಸಿಕ್ಸು, ಮ್ಯಾಥ್ಸು, ಬಯೋ, CS ಇವು 4 ಕ್ವಶನ್ ಪೇಪರ್ಸ್ಗಳನ್ನು ನೀಡಿರ್ತೇನೆ. ತಾವುಗಳು ಅದನ್ನು ಡೌನ್ಲೋಡ್ ಮಾಡಿಕೊಂಡು ರಿವೈಸ್ ಮಾಡಿಕೊಳ್ಳಿ. ಇಷ್ಟು ಕ್ಲಿಯರಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಆಯಿತಾ. ನಮ್ಮ ಆರ್ಟ್ಸ್ನವರಿಗೂ ಅಷ್ಟೇ, ನಮ್ಮ ಕಾಮರ್ಸ್ನವರಿಗೂ ಅಷ್ಟೇ ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗಿರಲಿ. 80 ಔಟ್ ಆಫ್ 80, 70 ಔಟ್ ಆಫ್ 70 ತೆಗಿಬೇಕು ಅಂದರೆ ದಯವಿಟ್ಟು 2024 ಎಲ್ಲ ಡಿಸ್ಟಿಕ್ಕಿನ ಪ್ರಶ್ನೆ ಪತ್ರಿಕೆಗಳನ್ನು ಓದಿದರೆ ಸಾಕು. ನಾನು ಹೇಳಿದ್ನಲ್ವಾ, 4 ರಿಂದ 5 ಸಾಕು, 4 to 5 ಸಾಕೇ ಸಾಕು. ಬಹಳ ವೀಕ್ ಇದ್ದೀರಾ ಅಂದರೆ 3 ಕ್ವಶನ್ ಪೇಪರ್ ಓದಿದರೂ ಕೂಡ 3 ಕ್ವಶನ್ ಪೇಪರ್, ಇಫ್ ಯು ಆರ್ ಪರ್ಫೆಕ್ಟ್ ಇನ್ ಓನ್ಲಿ 3 ಕ್ವಶನ್ ಪೇಪರ್, ಥರೋ ಆಗಿ ಪೂರ್ತಿ ಏನು ಬಿಡ್ದಂಗೆ ರೆಡಿ ಇದ್ದೀರಾ ಅಂದರೂ ಕೂಡ ನಿಮಗೆ ಇಲ್ಲಿ 60+, ಇಲ್ಲಿ 50+ ಬರಲಿಕ್ಕೆ ಯಾರು ಕೂಡ ತಡೀಲಿಕ್ಕಾಗಲ್ಲ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ವಿಡಿಯೋ ಲೆಂತಿ ಆದರೆ ಮತ್ತೆ ನಿಮಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಏನಂತೀರ ತಾವುಗಳು ಇಂಗ್ಲೀಷಿನ ಆಯಿತಾ ಬೇಕಾಗಿರುವಂಥ ಮೆಟೀರಿಯಲಿನ ಲಿಂಕ್ಸನ್ನು ಕೊಟ್ಟಿರ್ತೇನೆ. ಮಿಡ್ ಟರ್ಮ್ ಎಕ್ಸಾಮಲ್ಲಿ 80 ಔಟ್ ಆಫ್ 80 ಬಂದೇ ಬರುತ್ತೆ ನಿಮ್ಮ ಇಂಗ್ಲೀಷಲ್ಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.